ಸ್ಲೀವ್ಗಳು ಮತ್ತು ಅವುಗಳ ಪ್ರಕಾರಗಳು. ಸ್ಲೀವ್ಸ್ ಆ್ಯಂಡ್ ದೇರ್ ಟೈಪ್ಸ್. ಈ ವಿಡಿಯೋದಲ್ಲಿ ನಾವು ವಿವಿಧ ಪ್ರಕಾರದ ಸ್ಲೀವ್ಗಳು ಮತ್ತು ಅವುಗಳ ವಿಶೇಷತೆಗಳ ಕುರಿತು ತಿಳಿದುಕೊಳ್ಳೋಣ. ಈ ಮಾಹಿತಿಯು ಉಡುಪುಗಳಲ್ಲಿ ಸ್ಲೀವ್ಗಳನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ತಿಳಿಯಲು ಸಹಾಯ ಮಾಡುತ್ತದೆ. ಬನ್ನಿ ಸ್ಲೀವ್ಗಳ ಬಗ್ಗೆ ಕಲಿಯೋಣ. ಉಡುಪುಗಳಿಗೆ ಪೂರ್ಣರೂಪ ನೀಡಲು ಮತ್ತು ಅದರ ವ್ಯಕ್ತಿತ್ವವನ್ನು ಹೆಚ್ಚಿಸಲು ಕಾಲರ್ಗಳು ಮತ್ತು ಸ್ಲೀವ್ಗಳನ್ನು ಬಳಸಲಾಗುತ್ತದೆ. ಇವು ತೋಳುಗಳನ್ನು ಮುಚ್ಚುತ್ತವೆ. ಸ್ಲೀವ್ಗಳನ್ನು ಫ್ಯಾಷನ್ಗೆ ಅನುಗುಣವಾಗಿ ಬಳಸಲಾಗುತ್ತದೆ. ಇದು ಉಡುಪುಗಳಿಗೆ ಸಂಪೂರ್ಣತೆ ನೀಡುತ್ತದೆ. ಪುರುಷರ ಶರ್ಟ್ಗಳಿಗೆ ಸ್ಲೀವ್ಗಳು ಕಡ್ಡಾಯವಾಗಿದ್ದರೆ, ಮಹಿಳೆಯರು ಮತ್ತು ಮಕ್ಕಳ ಉಡುಪುಗಳಿಗೆ ವಿವಿಧ ರೀತಿಯ ಸ್ಲೀವ್ಗಳ ವಿನ್ಯಾಸ ನೀಡಬಹುದು. ಸ್ಲೀವ್ಗಳಲ್ಲಿ ಹಲವು ಪ್ರಕಾರಗಳಿದ್ದು, ಅವುಗಳ ವಿನ್ಯಾಸ, ಉದ್ದ ಮತ್ತು ಶೈಲಿಯಲ್ಲಿ ವ್ಯತ್ಯಾಸವಿರುತ್ತವೆ. ಈ ಪ್ರಕಾರಗಳನ್ನು ನೋಡೋಣ. ಸೆಟ್ ಇನ್ ಸ್ಲೀವ್. ಉಡುಪುಗಳಲ್ಲಿ ಹೆಚ್ಚಾಗಿ ಸೆಟ್ ಇನ್ ಸ್ಲೀವ್ಗಳನ್ನು ಬಳಸಲಾಗುತ್ತದೆ. ಜನರು ಈ ರೀತಿಯ ಸ್ಲೀವ್ಗಳನ್ನು ಹೆಚ್ಚು ಬಯಸುತ್ತಾರೆ. ಇದು ಬಟ್ಟೆಯ ಒಂದು ತುಂಡಾಗಿದ್ದು ಆರ್ಮ್ ಹೋಲ್ನಲ್ಲಿ ಹೊಂದಿಸಲಾಗುತ್ತದೆ. ಕೋಟ್ಗಳಂತಹ ಬಿಗಿಯಾದ ಮತ್ತು ಭಾರವಾದ ಉಡುಪುಗಳಿಗೆ 2 ತುಂಡುಗಳ ತೋಳುಗಳು ಬೇಕಾಗುತ್ತವೆ. ಈ ರೀತಿಯ ತೋಳಿನಲ್ಲಿ ಮೊಣಕೈಯ ಜಾಗದಲ್ಲಿ ಆಕಾರ ನೀಡುವುದು ಹೆಚ್ಚು ಕಷ್ಟಕರವಾಗಿರುತ್ತದೆ. ಈ ತೋಳಿನ ಸೈಡ್ ಸೀಮ್ಗಳನ್ನು ಅಂಡರ್ ಆರ್ಮ್ಗೆ ಜೋಡಿಸುವ ಮುಂಚೆಯೇ ಹೊಂದಿಸಿ ಹೊಲಿಯಲಾಗುತ್ತದೆ. ನಂತರ 2 ತುಂಡು ತೋಳುಗಳನ್ನು ಹೊಂದಿಸಿ ಹೊಲಿಯಲಾಗುತ್ತದೆ. ಈ ಸ್ಲೀವ್ಗಳನ್ನು ಉದ್ದವಾಗಿ ಕತ್ತರಿಸಲಾಗುತ್ತದೆ. ಪ್ಲೇನ್ ಸ್ಲೀವ್. ಈ ಸ್ಲೀವ್ ಅನ್ನು ಉದ್ದವಾಗಿ ಕತ್ತರಿಸಿ ಆರ್ಮ್ ಹೋಲ್ಗೆ ಜೋಡಿಸಲಾಗುತ್ತದೆ. ಇದನ್ನು ಅರ್ಧ, ಪೂರ್ಣ ಅಥವಾ ಮುಕ್ಕಾಲು ಭಾಗದ ಉದ್ದದಲ್ಲಿ ಮಾಡಬಹುದು. ಇದನ್ನು ಪುರುಷರು, ಮಹಿಳೆಯರು ಮತ್ತು ಮಕ್ಕಳ ಉಡುಪುಗಳಲ್ಲಿ ಬಳಸಲಾಗುತ್ತದೆ. ಪಫ್ ಸ್ಲೀವ್. ಈ ಸ್ಲೀವ್ ಬಲೂನಿನಂತೆ ಉಬ್ಬುತ್ತದೆ. ಇದನ್ನು ಚೌಕಾಕಾರದ ಬಟ್ಟೆಯಿಂದ ಕತ್ತರಿಸಲಾಗುತ್ತದೆ. ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ನೆರಿಗೆಗಳು ಬರುತ್ತದೆ. ಈ ಸ್ಲೀವ್ಗಳಿಗೆ ಹೆಚ್ಚು ಬಟ್ಟೆ ಬೇಕಾಗುತ್ತದೆ. ಇದನ್ನು ಲೇಸ್, ರಬ್ಬರ್ ಅಥವಾ ಪೈಪಿಂಗ್ನಿಂದ ಅಲಂಕರಿಸಲಾಗುತ್ತದೆ. ಬಿಷಪ್ ಸ್ಲೀವ್. ಈ ರೀತಿಯ ಸ್ಲೀವ್ಗಳಿಗೆ ಕೆಳಭಾಗದಲ್ಲಿ ಗ್ಯಾದರ್ಸ್ ಕೊಡಲಾಗುತ್ತದೆ ಹಾಗೂ ಕಫ್ನಿಂದ ಫಿನಿಶಿಂಗ್ ಮಾಡಲಾಗುತ್ತದೆ. ಮೊದಲಿಗೆ ಇದನ್ನು ಚರ್ಚ್ ಪಾದ್ರಿಗಳು ಬಳಸುತ್ತಿದ್ದರು, ಆದರೆ ಈಗ ಇದು ಫ್ಯಾಷನ್ ಆಗಿದೆ. ಸರ್ಕ್ಯುಲರ್ ಸ್ಲೀವ್. ಇದರ ತುದಿ ದುಂಡಾಗಿದ್ದು ಮೇಲ್ಭಾಗದಲ್ಲಿ ಗ್ಯಾದರ್ಸ್ ಇರುತ್ತದೆ. ಇದನ್ನು ಮಹಿಳೆಯರು ಮತ್ತು ಮಕ್ಕಳ ಉಡುಪುಗಳಲ್ಲಿ ಬಳಸಲಾಗುತ್ತದೆ ಹಾಗೂ ಇದನ್ನು ಲೇಸ್ ಅಥವಾ ರಬ್ಬರ್ನಿಂದ ಅಲಂಕರಿಸಬಹುದು. ಕೇಪ್ ಸ್ಲೀವ್. ಈ ಸ್ಲೀವ್ನಲ್ಲಿ ಆರ್ಮ್ ಹೋಲ್ನ ಮೇಲಿನ ಭಾಗ ಕವರ್ ಮಾಡಲು ಬಳಸುತ್ತಾರೆ. ಇದು ಕೇಪ್ನ ಆಕಾರದಲ್ಲಿದೆ. ಇದನ್ನು ಮಹಿಳೆಯರು ಮತ್ತು ಮಕ್ಕಳ ಉಡುಪುಗಳಲ್ಲಿ ಬಳಸಲಾಗುತ್ತದೆ. ಅಂಬ್ರೆಲ್ಲಾ ಸ್ಲೀವ್. ಈ ಸ್ಲೀವ್ ಛತ್ರಿಯ ಆಕಾರದಲ್ಲಿ ಇರುವುದರಿಂದ ಇದನ್ನು ಅಂಬ್ರೆಲ್ಲಾ ಸ್ಲೀವ್ ಎಂದು ಕರೆಯುತ್ತಾರೆ. ಇದನ್ನು ಆರ್ಮ್ ಹೋಲ್ಗೆ ಜೋಡಿಸಲಾಗುತ್ತದೆ. ಸ್ಲೀವ್ಸ್ನ ತುದಿಯಲ್ಲಿ ಬೈಂಡಿಂಗ್ ಅಥವಾ ಲೇಸ್ನಿಂದ ಫಿನಿಶಿಂಗ್ ಮಾಡಲಾಗುತ್ತದೆ. ಪೆಟಲ್ ಸ್ಲೀವ್. ಈ ತೋಳು ನೋಡಲು ಕಮಲದ ದಳದ ರೀತಿಯಲ್ಲಿ ಕಾಣುತ್ತದೆ. ಇದನ್ನು ಆರ್ಮ್ ಹೋಲ್ನ ಕೆಳಭಾಗದಲ್ಲಿ ಜೋಡಿಸಿ ಮೇಲ್ಭಾಗದಲ್ಲಿ ಓವರ್ಲ್ಯಾಪ್ ಮಾಡಿ ಹೊಲಿಯುತ್ತಾರೆ. ಇದನ್ನು ಮಹಿಳೆಯರು ಮತ್ತು ಮಕ್ಕಳ ಉಡುಪುಗಳಲ್ಲಿ ಬಳಸಲಾಗುತ್ತದೆ. ಕಿಮೋನೋ ಸ್ಲೀವ್. ಇದು ಉಡುಪಿನ ಜೊತೆಗೆ ಇರುವ ಸ್ಲೀವ್ ಆಗಿದ್ದು ಪ್ರತ್ಯೇಕವಾಗಿ ಹೊಲಿಯುವ ಅಗತ್ಯವಿಲ್ಲ. ಇದನ್ನು ನೇರವಾಗಿ ಭುಜದಿಂದ ಸ್ಲೀವ್ಸ್ನ ತುದಿಯವರೆಗೆ ಒಂದೇ ಬಾರಿ ಕತ್ತರಿಸಲಾಗುತ್ತದೆ. ಇದರ ಉದ್ದವನ್ನು ಓರೆಯಾಗಿ ತೆಗೆದುಕೊಳ್ಳಲಾಗುತ್ತದೆ. ಇದನ್ನು ಡಾಲ್ಮ್ಯಾನ್ ಸ್ಲೀವ್ ಎಂದೂ ಕರೆಯುತ್ತಾರೆ. ಇದರ ವಿನ್ಯಾಸವನ್ನು ಜಪಾನಿನ ಸಾಂಪ್ರದಾಯಿಕ ಉಡುಪಾದ ಕಿಮೋನೋ ಇಂದ ಪಡೆಯಲಾಗಿದೆ. ರೆಗ್ಲಾನ್ ಸ್ಲೀವ್. ಈ ಸ್ಲೀವ್ ಅನ್ನು ಕತ್ತಿನ ಭಾಗದಿಂದ ಆರ್ಮ್ ಹೋಲ್ನವರೆಗೆ ಒಂದೇ ತುಂಡಿನಲ್ಲಿ ಕತ್ತರಿಸಲಾಗುತ್ತದೆ. ಇದನ್ನು ರೇನ್ ಕೋಟ್, ಕೋಟ್, ಶಾಲುಗಳು ಮತ್ತು ಜಾಕೆಟ್ಗಳಲ್ಲಿ ಬಳಸಲಾಗುತ್ತದೆ. ಇದನ್ನು ಮೊದಲು ರೆಗ್ಲಾನ್ ಎಂಬ ವ್ಯಕ್ತಿ ಬಳಸಿದ್ದರೆಂಬ ನಂಬಿಕೆ ಇದೆ. ಅವರು ಬ್ರಿಟಿಷ್ ಸೈನ್ಯದಲ್ಲಿ ಅಧಿಕಾರಿಯಾಗಿದ್ದರು. ಸಾರಾಂಶ. ಈ ವಿಡಿಯೋದಲ್ಲಿ ನಾವು ವಿವಿಧ ಪ್ರಕಾರದ ಸ್ಲೀವ್ಗಳು ಮತ್ತು ಅವುಗಳ ವೈಶಿಷ್ಟ್ಯಗಳ ಬಗ್ಗೆ ಕಲಿತಿದ್ದೇವೆ. ಸ್ಲೀವ್ಗಳಿಂದ ಉಡುಪುಗಳು ಸುಂದರವಾಗಿ ಕಾಣಿಸುತ್ತದೆ ಮತ್ತು ಉಪಯೋಗಿಸಲು ಅನುಕೂಲವಾಗಿರುತ್ತದೆ. ಫ್ಯಾಷನ್ನಲ್ಲಿ ಸ್ಲೀವ್ಗಳು ಏಕೆ ಮುಖ್ಯ?
ಅವುಗಳ ವಿನ್ಯಾಸ ಮತ್ತು ಆದ್ಯತೆಯ ಆಧಾರದ ಮೇಲೆ ವಿಭಿನ್ನ ಸ್ಲೀವ್ಗಳನ್ನು ಹೇಗೆ ಆಯ್ಕೆ ಮಾಡುವುದು ಎಂದು ನಾವು ಕಲಿತಿದ್ದೇವೆ. ನಿಮಗಾಗಿ ಒಂದು ಚಟುವಟಿಕೆ ಇದೆ. ಯಾವುದಾದರೂ ಬಟ್ಟೆಯ ಮೇಲೆ ಕ್ಯಾಪ್ ಸ್ಲೀವ್ ಹೊಲಿಯಲು ಪ್ರಯತ್ನ ಮಾಡಿ. ಹಾಗೆ ಮಾಡುವಾಗ ಪ್ರತಿಯೊಂದು ಹಂತವನ್ನು ಗಮನಿಸಿ ಬರೆದಿಡಿ.